ಮಾಡಬೇಕು ಅಂತ ಹೇಳಿ ಪಾಪ ಒಂದು ಕಪಟ ನಾಟಕ ಆಡ್ತಾ ಇದ್ದಾರೆ. ಜೆಡಿಎಸ್ ಬಿಜೆಪಿ ಸೇರ್ಕೊಂಡು ದೊಡ್ಡ ಕಪಟ ಮಾಡಿದ್ದೆಲ್ಲ ಅವರೇ, ಪ್ರಾರಂಭ ಮಾಡಿದವರಲ್ಲ, ರೆಡ್ ಝೋನ್ ಅಲ್ಲೂ ಮಾಡಿದವರು ಅವರೇ. ಇವತ್ತು 9,000 ಚಿಲ್ಲರೆ ಕೋಟಿ 9,000 ಎಕರೆಯಲ್ಲಿ 1,000 ಕೋಟಿ ರೂಪಾಯಿನ ಬಿಜೆಪಿ 1,000 ಎಕರೆನ ಬಿಜೆಪಿ ಸರ್ಕಾರದಲ್ಲೇ ಅಕ್ವಿಷನ್ ಮಾಡಿಸ್ಬಿಟ್ಟು ಈಗ ತಿರ್ಗಾ ಇವತ್ತು ಆ ಜನ ರೈತರಿಗೆ ಇವತ್ತು ದೊಡ್ಡ ಬರೆಯನ್ನು ಹಾಕಿ ಇವತ್ತು ಅದನ್ನ ಚರ್ಚೆ ಮಾಡಕ್ ಅವಕಾಶ ಇಲ್ಲ. ನಾನು ಕರೆದೆ, ಬನ್ನಿ ಚರ್ಚೆ ಮಾಡೋಣ ಅಂತ. ಹಿಂದೆ ನಾನು ಉಪಮುಖ್ಯಮಂತ್ರಿ ಆಗಿದ್ದಾಗ ಇದೇ ಕುಮಾರಸ್ವಾಮಿ ಕರೆದೆ, ಬಾಪಾ ನೀ ಚರ್ಚೆ ಮಾಡಂತ. ಆಗ ಆಗ್ಲಿಲ್ಲ. ನಾನು ಮುಖ್ಯಮಂತ್ರಿ ಆದಾಗ ಬಾ ಅಂತ ಕರೆದೆ. ನಾನು ಇವತ್ತು ಕೂಡ ನಾನು ನಮ್ಮ ಬಾಲಕೃಷ್ಣನ ಅಲ್ಲಿ ನಮ್ಮ ಮಂತ್ರಿಗಳನ್ನ ಕರೆಸಲಿಕ್ಕೆ ನಾನು ಸಿದ್ಧನಿದ್ದೇನೆ. ಇವತ್ತು ಇಲ್ಲಿ ಚರ್ಚೆ ಆಗ್ಬೇಕಾಗಿತ್ತು, ವಿಧಾನಸಭೆಯಲ್ಲಿ ಚರ್ಚೆ ಆಗ್ಬೇಕಾಯ್ತು. ಅವ್ರು ಏನೇನು ಗುಪ್ತವಾದಂತಹ ವಿಚಾರ ಇದೆ ಇಲ್ಲಿ ಚರ್ಚೆ ಮಾಡಬೇಕಾಯ್ತು. ಆದ್ರಿಂದ ಇವತ್ತು ಆ ರೈತರಿಗೆ ಇವತ್ತು ಅನ್ಯಾಯ ಆಗಿದೆ. ಇವತ್ತು 25 ಲಕ್ಷ ಕೊಡ್ತೀನಿ, 40 ಲಕ್ಷ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ರು. ಇವತ್ತು 2.5 ಇಂದ 3 ಕೋಟಿ ರೂಪಾಯಿ ಹಣ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ರೈತರ ವಿಶ್ವಾಸಕ್ಕೆ ತೆಗೆದುಕೊಂಡು ಮಾಡ್ತಾ ಇದ್ದೀವಿ. ಯಾರನ್ನು ಕೂಡ ಬಲವಂತ ಮಾಡಿ ಹಣ ಇದನ್ನ ಜಮೀನ ತೆಗೆದುಕೊಳ್ಳಿಕ್ಕೆ ನಾವು ತಯಾರಿಲ್ಲ. ಇವತ್ತು ಏನೇನು ಇಂಡಸ್ಟ್ರೀಸ್ ನಡೀತಾವ ಅವ್ರ ಕಾಲದಲ್ಲಿ ತಾನೇ ಆಗಿತ್ತು. ಇವತ್ತು ಬಿಡದಿ ಇರ್ಬೋದು, ಆರೋಹಳ್ಳಿ ಇರ್ಬೋದು, ಬೇರೆ ಬೇರೆ ಏನೇನು ಬೆಂಗಳೂರು ಸುತ್ತಮುತ್ತಲಿದ್ದು ಯಾರ ಕಾಲದಲ್ಲಿ ಅಕ್ವಿಷನ್ ಆಯ್ತು, ಬಿಜೆಪಿ ಸರ್ಕಾರದಲ್ಲಿ ಎಷ್ಟು ಅಕ್ವಿಷನ್ ಆಯ್ತು. ಇವತ್ತೆಲ್ಲ ಬಂದು ರೈತರಿಗೆ ಇವತ್ತೇನಾದ್ರು ಈ ರಾಜ್ಯದಲ್ಲಿ ಹಾಳಾಗಿದೆ ಅಂತಂದ್ರೆ ಇದು ಜನತಾದಳ ಬಿಜೆಪಿ ಸರ್ಕಾರದಲ್ಲೇ ಇವತ್ತು ಅನ್ಯಾಯ ಆಗಿದೆ. ಇವತ್ತು ನಾವು ಅವ್ರಿಗೆಲ್ಲ ನ್ಯಾಯವನ್ನು ಒದಗಿಸ್ಕೊಡ್ಬೇಕು. ಮತ್ತೆ ನಮ್ಮ ಸರ್ಕಾರ ಕೇಂದ್ರದಲ್ಲಿ UPA ಸರ್ಕಾರ ಇದ್ದಾಗ ಇವತ್ತು 1ಕ್ಕೆ ಡಬಲ್ ಕೊಡಬೇಕು, 1ಕ್ಕೆ 3 ಕೊಡಬೇಕು, 1ಕ್ಕೆ 4 ಕೊಡಬೇಕು ಅಂತ ಯಾವ್ದಾದ್ರು ಒಂದು ತೀರ್ಮಾನ UPA ಸರ್ಕಾರದಾಗಿದೆ ಅಂತಂದ್ರೆ ಇವತ್ತು ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ, ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಇಂಥ ಒಂದು ಐತಿಹಾಸಿಕವಾದಂತಹ ತೀರ್ಮಾನವನ್ನ ಇವತ್ತು ನಾವು UPA ಸರ್ಕಾರ ಮಾಡ್ತು. ಆ ಪ್ರಕಾರ ಇವತ್ತು ರೈತರಿಗೆ ಇವತ್ತು ಯಾರು ಭೂಮಿ ಕಳ್ಕೊಂಡಿದ್ದಾರೆ, ದೇಶಕ್ಕೋಸ್ಕರ ಸಹಾಯ ಮಾಡ್ತಾ ಇದ್ದಾರೆ, ಅಂತವ್ರಿಗೆ ಸಹಾಯ ಮಾಡಲಿಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ಮತದಾರ ಪಟ್ಟಿ ಏನು ಎಷ್ಟು ಅನ್ಯಾಯ ಆಗ್ತಾ ಇದೆ. ಅಲ್ಪಸಂಖ್ಯಾತರಿಗೆ, ಪರಿಶಿಷ್ಟ ಜಾತಿಯವರಿಗೆ, ಪಂಗಡದವ್ರಿಗೆ, ಬಡವರಿಗೆ ಇವತ್ತು ಯಾರಿಗೆ ಇವತ್ತು ವಿದ್ಯಾವಂತರಿಲ್ಲ, ಬುದ್ಧಿವಂತರಿಲ್ಲ ಅವ್ರಿಗೆಲ್ಲ ಮತದಾನ ಹಕ್ಕನ್ನ ಕಳೀಲಿಕ್ಕೆ ಇವತ್ತು ಹೊರಟಿದ್ದಾರೆ. ಈ ವಿಚಾರದಲ್ಲಿ ಸರ್ಕಾರ ಯಾವುದೇ ಪಾರ್ಟಿಯವರಾಗಲಿ, ಯಾವುದೇ ಪಕ್ಷದ ಮುಂದಕ್ಕೆ ಅವ್ರಿಗೆ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ಸರ್ಕಾರನೇ ಮುಂದಾಗಿ ನಾವು SIR ವಿಚಾರದಲ್ಲಿ ಜನರಿಗೆ ಜಾಗೃತಿ ಮೂಡಿಸುವಂತ ಕೆಲಸವನ್ನ ಇವತ್ತು ನಾವು ಮಾಡ್ತಾ ಇದ್ದೀವಿ. ಪ್ರತಿ ಹಂತದಲ್ಲೂ ಕೂಡ ಸಹಾಯ ಮಾಡ್ತಾ ಇದ್ದೀವಿ. ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಇದನ್ನ ಅವರು ಒಪ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ. ಇವತ್ತು ಇಡೀ ದೇಶದಲ್ಲಿ ಇವತ್ತು SIR ವಿಚಾರದಲ್ಲಿ ಸರ್ಕಾರ ನಿಂತ್ಕೊಂಡು ಮತದಾನದ ಹಕ್ಕನ್ನ ಉಳಿಸಬೇಕು ಅಂತ ಏನಾದ್ರು ಇದ್ದೀವಿ ಅಂತಂದ್ರೆ ಇದು ನಮ್ಮ ಸರ್ಕಾರ ಈ ತೆಗೆದುಕೊಂಡಂತ ಒಂದು ತೀರ್ಮಾನ. ನನ್ನ ಸರ್ಕಾರ ಇವತ್ತು 7.5 ಕೋಟಿ ಕನ್ನಡಿಗರ ಹಿತವನ್ನ ಕಾಯಲು ಇವತ್ತು ನಾನು ಕೆಲಸವನ್ನ ಮಾಡಕ್ಕೆ ಸಂಕಲ್ಪ ಮಾಡಿದ್ದೇನೆ. ನನಗೆ ರಾಜಕಾರಣ ಮುಖ್ಯ ಅಲ್ಲ. ಈ ಅಧಿಕಾರ ಏನ್ ಸಿಕ್ಕಿದೆ ಎಲ್ಲ ಜನರಿಗೂ ಬೇಕು. ಇವತ್ತು ನಾನು ಕೂಡ ಟೀಕೆನ ನಾನು ಸ್ವಾಗತ ಮಾಡ್ತೇನೆ. ಇವತ್ತು ಏನ್ ಬೇಕಾದ್ರೂ ಟೀಕೆ ಮಾಡಲಿ, ನಾನು ತಪ್ಪು ಅಂತ ಹೇಳುದಿಲ್ಲ. ಆದ್ರೆ ಈ ಮನೆಯ ಕಾನೂನು ಏನಿದೆ, ನಾವು ಏನ್ ಕಾನೂನು ಮಾಡಿಕೊಟ್ಟಿದ್ದೇವೆ ಆ ಕಾನೂನು ಪ್ರಕಾರ ಇವತ್ತು ಚರ್ಚೆ ಮಾಡಲಿ. ಮಾಧ್ಯಮ ಕೂಡ ಅನೇಕ ಸಂದರ್ಭದಲ್ಲಿ ನಮಗೆ ಅವರು ಮಾರ್ಗದರ್ಶನವನ್ನು ಕೊಡ್ತಾರೆ. ಅದನ್ನು ಕೂಡ ನಾನು ಸ್ವಾಗತವನ್ನು ಮಾಡಲಿಕ್ಕೆ ನಾನು ಬಯಸ್ತೇನೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಕೆಲಸ ಮಾಡ್ತಾ ಇದೆ. ನಾನು ಮತ್ತೆ ಹೇಳ್ತಾ ಇದ್ದೀನಿ, ಇವತ್ತು ಏನು ಈ ಬಿಜೆಪಿ ಮತ್ತು NDA ಎರಡು ಮನೆಯಲ್ಲೂ ಇವತ್ತು ತೆಗೆದುಕೊಳ್ತಾ ಇದೆ. ಇಡೀ ರಾಜ್ಯದ ಜನತೆ ಇವರನ್ನ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ಏನು ಇವ್ರ ನಂಬರ್ ಇದೆ ಆ ನಂಬರ್ಗಿಂತ ಅರ್ಧ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ನಾನು ಬಯಸ್ತಾ ಇದ್ದೇನೆ. 150ಕ್ಕೂ ಹೆಚ್ಚು ಸೀಟು ಮತ್ತೆ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದೇ ಬರ್ತದೆ. ಆ ಆತ್ಮವಿಶ್ವಾಸ ಇದೆ. ಅದನ್ನ ಮನಗೊಂಡು ಇವತ್ತು ಅಸೆಂಬ್ಲಿಯಲ್ಲಿ ಚರ್ಚೆ ಮಾಡದೆ ಇಂಥ ಕಪ್ಪ ನಾಟಕವನ್ನ ಆಡ್ಕೊಂಡು ಈ ಡ್ರಾಮಾ ಮಾಡ್ತಾ ಇದೆ. ಎಷ್ಟು ಬೇಕಾದ್ರೂ ಓಟ ಮಾಡಲಿ, ಈ ರಾಜ್ಯದ ಜನತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಇವ್ರಿಗೆ ಯಾರಿಗೂ ಕೂಡ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ನಾನೇನು ಅನ್ಕೊಂಡಿದ್ದೆ, ಇವರು ಈಗ ಕೂಡ ಒಂದು ಮಾನವೀಯತೆಯನ್ನು ಮೇಲ್ತಾರೆ ಅಂತಾರೆ. ಇವ್ರಿಗೇನಿಲ್ಲ, ರಾಜಕಾರಣ ಮುಖ್ಯ, ರಾಜ್ಯದ ಜನತೆ ಮುಖ್ಯ ಅಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಆದ್ರಿಂದ ಇಂಥ ಭ್ರಷ್ಟರಿಗೆ ಇವತ್ತು ನಾನು ಇವರು ಕಾಲದಲ್ಲಿ ಏನೇನು ನಡೀತಾ ಇತ್ತು ಅಂತ ನಾನು ದೊಡ್ಡ ಪಟ್ಟಿ ಹೇಳಬಲ್ಲೆ. ನಾನು ಇಲ್ಲಿ ರಾಜಕಾರಣಕ್ಕೆ ಈ ಚರ್ಚೆ ಮಾಡೋದು ಬೇಡ. ಇಲ್ಲಿ ಮುಖ್ಯವಾಗಿ ಜನರ ಹಿತ ಮುಖ್ಯ, ಜನರ ಕಲ್ಯಾಣ ಮುಖ್ಯ, ಯುವಕರು ಮುಖ್ಯ, ಯುವಕರ ಭವಿಷ್ಯ ಮುಖ್ಯ, ರೈತರು ಮುಖ್ಯ. ಆದ್ರಿಂದ ರೈತರ ಸಮಸ್ಯೆ ಮುಖ್ಯ. ಈ ದೇಶದ ನೆಲ, ಜಲ, ಭಾಷೆ ಮತ್ತು ಯುವಕರ ಭವಿಷ್ಯ ಮುಖ್ಯ ಅನ್ನೋ ದೃಷ್ಟಿಯಿಂದ ಈ ವಿಧಾನಸಭೆಯಲ್ಲಿ ಈ ದಿನಗಳನ್ನ ಹಾಳು ಮಾಡಿ
ಈ ರಾಜ್ಯಕ್ಕೆ ಒಂದು ದೊಡ್ಡ ದ್ರೋಹನ ಬಗೆದಿದ್ದಾರೆ. ಇಂಥವ್ರಿಗೆ ಜನ ಮುಂದಿನ ದಿನದಲ್ಲಿ ಸರಿಯಾದಂತ ಉತ್ತರವನ್ನು ಕೊಡ್ತಾರೆ ಅನ್ನೋದು ನನಗೆ ಆತ್ಮವಿಶ್ವಾಸ ಇದೆ. ಅದರಿಂದ ತಮ್ಮ ಮುಖಾಂತರ ಈ ಸಂದೇಶವನ್ನ ರಾಜ್ಯ ಜನತೆಗೆ ತಿಳಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ದಯವಿಟ್ಟು ತಾವು ನನಗೆ ತಮಗೆ ಈ ವಿಚಾರವನ್ನ ಮಂಡಿಸಲಿಕ್ಕೆ ನನ್ನ ಉಪಮುಖ್ಯಮಂತ್ರಿಗಳು ಬರದ ವಿಚಾರದಲ್ಲಿ ಚರ್ಚೆ ಮಾಡಿದ್ದೇವೆ. ಅನೇಕ ನಮ್ಮ ಬೇಡಿಕೆಗಳನ್ನು ಕೂಡ ತಾವು ನನಗೆ ಅನುವು ಮಾಡಿಕೊಟ್ಟಿದ್ದಾರೆ. ತಮಗೆ ಈ ಸಂದರ್ಭದಲ್ಲಿ ವಂದಿಸಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಆಯ್ತು, ಒಂದ್ ನಿಮಿಷ ವಿರೋಧ ಪಕ್ಷ ನಾಯಕರೇ, ಒಂದ್ ನಿಮಿಷ ಆಯ್ತು. ರವಿ ಆಯ್ತು, ಸಾರಾಂಶ ಓದ್ತೀನಿ. ಇರಿ ಒಂದ್ ನಿಮಿಷ ಪೂಜಾರ್ರೆ ಆಯ್ತು, ಭಾಷಣ ಆಯ್ತು ಬಿಡಿ. ಈಗ ಬಿಡ್ಸೇರಿ ಇದು ಪೂಜಾರ್ರೆ ಸಭಾಪತಿ ಸಾರಾಂಶ ಓದ್ತಾ ಇದ್ದೀನಿ ನಾನು. ಪೂಜಾರ್ರೆ ನೀವ್ ಏನ್ ಹಾಕೋದು ಕಡ್ತಲ್ಲಿ ಹೋಗಲ್ಲ. ಅದು ಸುಮ್ನೆ ಯಾಕೆ ಹೋಗ್ತಾ ಇದೀರಾ? ಯಾವ್ದು ಕಡ್ತಕ್ಕೆ ಹೋಗಲ್ಲ, ವೆಲ್ಲಲ್ಲಿ ಇದೀರಾ ನೀವು. ಓಕೆ. ವಿಧಾನ ಪರಿಷತ್ತಿನ 150ನೇ ಅಧಿವೇಶನದ ಉಪವೇಶನದಲ್ಲಿ ನಡೆದಿರುವ ಕಾರ್ಯಕಲಾಪಗಳ ವಿವರವನ್ನು ಸದನ ತಿಳಿಸಲು ಇಚ್ಛಿಸುತ್ತೇನೆ. ಪ್ರಸ್ತುತ ಅಧಿವೇಶನ ದಿನಾಂಕ 13/8/26ರಂದು 24ವರೆಗೂ ಒಟ್ಟು 8 ದಿನಗಳ ಅಂದರೆ 20 ಗಂಟೆ 30 ನಿಮಿಷಗಳ ಕಾಲ ನಡೆಸಲಾಗುತ್ತದೆ. ಕಳೆದ ಅಧಿವೇಶನದಿಂದ ನಿಧನದ 15 ಗಣ್ಯರಿಗೆ ಸದನವು ತನ್ನ ಸಂತಾಪವನ್ನು ವ್ಯಕ್ತಪಡಿಸಿತು. ಕಳೆದ ಅಧಿವೇಶನದಲ್ಲಿ ವರದಿಯನ್ನು ಒಪ್ಪಿಸಿದ ನಂತರ ರಾಜ್ಯಪಾಲರಿಗೆ ಒಪ್ಪಿಗೆ ಪಡೆದ ವಿಧೇಯಕಗಳ ಪಟ್ಟಿಯನ್ನು ಕಾರ್ಯದರ್ಶಿಗಳು ಮಂಡಿಸಿದರು. ಸಭೆಯ ಕಾರ್ಯಪತ್ರಗಳು 1, 2 ಮತ್ತು 3ನೇ ಪಟ್ಟಿಗಳನ್ನು ಮಂಡಿಸಲಾಯಿತು. 2026-27ನೇ ಸಾಲಿನ ಪೂರಕ ಅಂದಾಜುಗಳ ಮೊದಲ ಕಂತನ್ನು ಒಪ್ಪಿಸಲಾಯಿತು. 2025-26ನೇ ಸಾಲಿನ ಕರ್ನಾಟಕ ವಿಧಾನಮಂಡಲದ ಸ್ಥಳೀಯ ಸಂಸ್ಥೆ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳ ಸಮಿತಿಯ 44ನೇ ವರದಿ, ಕರ್ನಾಟಕ ವಿಧಾನಮಂಡಲದ ಸಾರ್ವಜನಿಕ ಉದ್ದಿಮೆಗಳ ಸಮಿತಿ 130ನೇ ಹಾಗೂ 140ನೇ ವರದಿ, ವಿಧಾನ ಪರಿಷತ್ತಿನ 2025-26ನೇ ಸಾಲಿನ ಹಕ್ಕು ಬಾಧ್ಯತಾ ಸಮಿತಿ 105ನೇ ವರದಿ, ರಾಜ್ಯದಲ್ಲಿ ಖಾಸಗಿ ಅನುದಾನ ರಹಿತ ಶಾಲೆಗಳ ಪ್ರಥಮ ಮಾನ್ಯತೆ ಹಾಗೂ ಮಾನ್ಯತೆ ನವೀಕರಣಕ್ಕೆ ಸಂಬಂಧಿಸಿದಂತೆ ಹೊರಡಿಸುವ ಸರ್ಕಾರಿ ಆದೇಶ ಸಂಖ್ಯೆ ಇಡಿ 709 ಪಿಜೆಪಿ 2017 ದಿನಾಂಕ 8/3/28 ಅದರಲ್ಲಿ ಉಲ್ಲೇಖಲಾಗಿರುವ ಶಾಲೆಗಳ ಮಾನ್ಯತೆ ನವೀಕರಣ ನಿಯಮಗಳ ಸಲ್ಲಿಸಿ ವಿನಾಯಿತಿ ನೀಡುವ ಸಂಬಂಧ ಪರಿಶೀಲಿಸಿ ವರದಿಯನ್ನು ಸಲ್ಲಿಸಲು ರಚಿಸುವ ವಿಶೇಷ ಸದನ ಸಮಿತಿಯ ಮಧ್ಯಂತರ ವರದಿ, 2025-26ನೇ ಸಾಲಿನ ಕರ್ನಾಟಕ ವಿಧಾನಮಂಡಲ ಸ್ಥಳೀಯ ಸಂಸ್ಥೆಗಳು ಮತ್ತು ಪಂಚಾಯತ್ ಸಂಸ್ಥೆಗಳ ಸಮಿತಿಯ 45ನೇ ವರದಿ ಹಾಗೂ ಕರ್ನಾಟಕ ವಿಧಾನಮಂಡಲದ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿ 2020ನೇ 2ನೇ ವರದಿಯನ್ನು ಒಪ್ಪಿಸಲಾಯಿತು. ಖಂಡನ ನಿರ್ಣಯವನ್ನು ಕೂಡ ಸಭೆಯಲ್ಲಿ ಮಂಡಿಸಿ ಅಂಗೀಕರಿಸಲಾಯಿತು. ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯದ ವ್ಯವಸ್ಥಾಪಕ ಮಂಡಳಿಗೆ ಹಾಗೂ ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನಗಳ ವಿಶ್ವವಿದ್ಯಾಲಯ ಸೆನೆಟ್ಗೆ ಚುನಾವಣೆ ನಡೆಸುವ ಬದಲು ಮಾನ್ಯ ಶಾಸಕರು ನಾಮನಿರ್ದೇಶನ ಮಾಡಲು ಸಭಾಪತಿಯವರಿಗೆ ಅಧಿಕಾರ ನೀಡುವ ಬಗ್ಗೆ ಪ್ರಸ್ತಾವವನ್ನು ಮಂಡಿಸಿ ಸದನದ ಸಹಮತಿಯನ್ನು ಪಡೆಯಲಾಯಿತು. ಪ್ರಾಥಮಿಕ ಶಾಲೆಯಿಂದ ಪ್ರೌಢಶಾಲೆಯಿಂದ ಪದವಿ ಪೂರ್ವ ಕಾಲೇಜುಗಳಿಗೆ ಪದೋನ್ನತಿ ಹೊಂದಿರುವ ಶಿಕ್ಷಕರು ಹಾಗೂ 10, 15, 20, 25 ಮತ್ತು 30 ವರ್ಷಗಳ ಕಾಲಬದ್ಧ ವೇತನ ಮುಂಬಡ್ತಿ ಸೌಲಭ್ಯಗಳನ್ನು ಪಡೆದಿರುವ ಶಿಕ್ಷಕರು ನಡುವಿನ ವೇತನ ತಾರತಮ್ಯವನ್ನು ಸರಿಪಡಿಸುವ ಕುರಿತು ರಚಿಸಲಾಗಿರುವ ವಿಶೇಷ ಸದನ ಸಮಿತಿಯ ತನ್ನ ವರದಿಯನ್ನು ಸಲ್ಲಿಸಲು ದಿನಾಂಕ 2/6/26ರಂದು 6 ತಿಂಗಳ ಕಾಲಾವಕಾಶವನ್ನು ಹಾಗೂ ರಾಜ್ಯದಲ್ಲಿ 2021ನೇ ಸಾಲಿನಲ್ಲಿ ಹೊಸದಾಗಿ ನರ್ಸಿಂಗ್ ಮತ್ತು ಅಲೈಡ್ ಹೆಲ್ತ್ ಸೈನ್ಸ್ ಕಾಲೇಜುಗಳಿಗೆ ಮೂಲ ಸೌಕರ್ಯಗಳಿದ್ದರೂ ಅನುಮತಿ ನೀಡಿ ಇಂಡಿಯನ್ ನರ್ಸಿಂಗ್ ಕೌನ್ಸಿಲ್ ಮತ್ತು ಹೊರಡಿಸುವ ಮಾರ್ಗಸೂಚಿ ಉಲ್ಲಂಘಿಸುವ ವಿಷಯಗಳನ್ನು ಪರಿಶೀಲಿಸಿ ವರದಿ ಸಲ್ಲಿಸಲು ರಚಿಸಲಾಗಿರುವ ವಿಶೇಷ ಜಂಟಿ ಸದನ ಸಮಿತಿಯ ಅವಧಿಯನ್ನು ದಿನಾಂಕ 14/7/2020ರಂದು ಮುಂದಿನ 12 ತಿಂಗಳವರೆಗೆ ಕಾಲಾವಕಾಶ ನಿಧನ ಸಹಮತಿಯನ್ನು ಕಾದಿರಿಸಿ ವಿಸ್ತರಿಸಲಾಗುವ ಪ್ರಸ್ತಾವವನ್ನು ಸದನದಲ್ಲಿ ಮಂಡಿಸಿ ಸದನದ ಸಹಮತಿಯನ್ನು ಪಡೆಯಲಾಯಿತು. ವಿಧಾನಸಭೆಯಿಂದ ಅಂಗೀಕೃತ ರೂಪದಲ್ಲಿ 16 ವಿಧೇಯಕಗಳಿಗೆ ವಿಧಾನ ಪರಿಷತ್ ತನ್ನ ಸಹಮತಿಯನ್ನು ನೀಡಿರುತ್ತದೆ. ಪ್ರಸ್ತುತ ಅಧಿವೇಶನದಲ್ಲಿ ಒಟ್ಟು 210 ಪ್ರಶ್ನೆಗಳಿಗೆ ಸ್ವೀಕರಿಸಲಾಗಿದ್ದು ಅದರಲ್ಲಿ 120 ಪ್ರಶ್ನೆಗಳಿಗೆ ಚುಕ್ಕೆ ಗುರುತಿನ ಪ್ರಶ್ನೆಗಳಿಗೆ ಹಾಗೂ 190 ಪ್ರಶ್ನೆಗಳಿಗೆ ಚುಕ್ಕೆ ರಹಿತ ಪ್ರಶ್ನೆಗಳಿಗೆ ಅಂಗೀಕರಿಸಿದ್ದು ಅವುಗಳ ಪೈಕಿ 84 ಚುಕ್ಕೆ ಗುರುತಿನ ಪ್ರಶ್ನೆಗಳಿಗೆ ಸದನದಲ್ಲಿ ಉತ್ತರಿಸಲಾಗುತ್ತದೆ.
ಲಿಖಿತ ಮೂಲಕ ಉತ್ತರಿಸುವ ಒಟ್ಟು 610 ಪ್ರಶ್ನೆಗಳಿಗೆ ಸದನದಲ್ಲಿ ಉತ್ತರಗಳನ್ನು ಮಂಡಿಸಲಾಯಿತು. ನಿಯಮ 72 ಅಡಿಯಲ್ಲಿ 105 ಸೂಚನೆಗಳು ಸ್ವೀಕರಿಸಿದ್ದು, ಅವುಗಳ ಪೈಕಿ 7 ಸೂಚನೆಗಳಿಗೆ ಸದನದಲ್ಲಿ ಚರ್ಚಿಸಿ ಉತ್ತರಿಸಲಾಯಿತು.